ನನ್ನಲ್ಲಿ ದೇವರಿದ್ದಾನೆ, ಏನಮ್ಮ ಗ್ಯಾರಂಟಿ ಹೇಳ್ಕೊಡಮ್ಮ ಅಂತ ತಾಯಿ ಕೇಳ್ತು. ಏನು ಹೇಳುತ್ತೆ? ಏನು ಹೇಳ್ತಾರೆ ತಾಯಿ ಆದವರು? ಹೇಳೋಕ್ಕಾಗತ್ತಾ? ಇಲ್ಲ, ಆಗಲ್ಲ. ಹಾಗಾದ್ರೆ ಏನು ಹೇಳಬೇಕಿತ್ತು ಗುರುಗಳೇ? ಇವತ್ತು ಕಾರ್ಯಕ್ರಮದಲ್ಲಿ ಇದನ್ನು ಗಮನಿಸ್ಕೊಳ್ಳಿ. ಮಕ್ಕಳನ್ನು ಇದಕ್ಕೆ ಏನು ಹೇಳ್ಬೋದು ಅಂದರೆ, ಮಕ್ಕಳನ್ನು ಪಡ್ಕೊಳ್ಳೋದು ಏನು ಭಾರಿ ಕಷ್ಟ ಇಲ್ಲ ರೀ, ಅದೇನೋ ಆಗತ್ತೆ, ಎಲ್ಲೋ ಬರುತ್ತೆ, ಅದು ಸೆಕೆಂಡ್ರಿ. ತುಂಬ ಸುಲಭ ಮಗು ಪಡೆಯೋದು. ಆದರೆ ಅದನ್ನು ಹೇಗೆ ನಿಭಾಯಿಸಬೇಕು, ಸಂಭಾಳಿಸ್ಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಇದು ಇರೋದನ್ನು ನೋಡ್ರಿ ಒಂದು ದೊಡ್ಡ ಯಕ್ಷ ಪ್ರಶ್ನೆ. ಭಗವಂತ ಅಂತಕ್ಕಂತಹದ್ದು ಒಂದು ವಿಚಾರ ಆ ಮಗುವಿಗೆ ಒಂದು ಸಂದೇಶವನ್ನು ಕೊಡೋದೇ ಆದರೆ, ನಾನು ದೇವ್ರು ನನ್ನಲ್ಲಿ ಇದ್ದಾನೆ ಅಂತ ನೀನು ಹೇಳಿದ್ರು ನಾನೆಂಗೆ ಒಪ್ಕೊಳ್ಳಿ ಅಂತ ಆ ಮಗು ಮತ್ತೆ ಪ್ರಶ್ನೆ ಹಾಕತ್ತೆ. ದೇವರು ನಿನ್ನಲ್ಲಿ ಇದ್ದಾನೆ, ನೀನು ಹೇಳಿದೆ ಕಣಮ್ಮ, ನನಗೆ ಗೊತ್ತಾಗಬೇಕಲ್ಲ, ಏನು ತಿಳಿಸ್ಬೇಕಲ್ಲ. ಹೌದು. ಅದಕ್ಕೆ ಉತ್ತರ ತಾಳ್ಮೆ. ಮಗುವಿನಲ್ಲಿ ತಾಳ್ಮೆ ಅಂತಕ್ಕಂಥದ್ದು ಇದ್ದರೆ ದೈವತಾ ಶಕ್ತಿ ಆ ಮಗುವಿನಲ್ಲಿ ಇದೆ. ಇದೆಯಾ? ನೀವೇ ಪ್ರಶ್ನೆಗೆ ಉತ್ತರ ಹಾಕ್ಕೋಬೇಕು. ಕಿರ್ಚ್ಕತ್ತಿದೆ ಸ್ವಾಮಿ ನಮ್ಮ ಮಗ, ಏನೇನೋ ಮಾತಾಡ್ತಿದೆ ಸ್ವಾಮಿ ನಮ್ಮ ಮಗ, ಈ ಪ್ರಶ್ನೆ ಇಲ್ಲ ಅಂತೇನಮ್ಮ? ತಿಕ್ಕಲಂಗೆ ಆಡ್ತೇವೆ ಸ್ವಾಮಿ ನನ್ನ ಮಗ, ಹೇಳಿದ್ರೆ ಅರ್ಥನೇ ಮಾಡ್ಕೊಳ್ಳಲ್ಲ ಸ್ವಾಮಿ ನಮ್ಮ. ಎಷ್ಟು ಬೇಕು ಇಷ್ಟುದ್ದ ಲಿಸ್ಟ್ ಆಗುತ್ತೆ. ಇದೆಲ್ಲಕ್ಕೂ ಅರ್ಥ ಒಂದೇ. ಯಾಕೆ ಹಿಂಗೆ ಆಡುತ್ತೆ ಮಗು? ಎಲ್ಲಿ ಹೋಗೋದು ಈಗ ಮಗು ಬಗ್ಗೆ ತಿಳ್ಕೊಳಕ್ಕೆ? ಇದು ಸ್ಕೂಲ್ ಕತೆ ಬಿಡಿ, ಒಂದು ಸೈಡ್ ಹೋಗ್ತಾ ಇರ್ತಿದ್ದು. ಸ್ಕೂಲ್ ಕಳ್ಸೋದು ತಪ್ಪಲ್ಲ, ಅದು ಕಳಿಸಿ ನೀವು ಸರಿ. ಮಗು ಏನಾಯಿತು, ಮಗು ಏನಾಗಿದೆ ಅದಿಲ್ಲ. ಸ್ಕೂಲಲ್ಲಿ ಇದೆಯಾ? ಇಲ್ಲ. ನಿಮ್ಮ ಹತ್ರ ಇದೆಯಾ? ಇಲ್ಲ. ಮತ್ತೇನು ಮಾಡೋದು? ಅದಕ್ಕೆ ಇನ್ನೊಂದು ಸಲ ಪೂರ್ಣಾವರ್ತಿಯಾಗಿ ಇನ್ನೊಂದು ಸಲ ಹೇಳ್ತೀನಿ, ಭಗವಂತ ಏನಕ್ಕೆ ಕೈ ಹಿಂಗೆ ಹಿಡ್ಕೊಂಡಿರೋದು? ಯಾಕಪ್ಪ ನನ್ನ ಹತ್ರ ಬಂದೆ ಅಂತ. ಪೊಲೀಸ್ನವ್ರ ಕೈ ಹಂಗೆ ಹಿಡಿಯೋದು ಹಂಗೆ ತಾನೆ? ಹಾಗೆ ಭಗವಂತ ಪೊಲೀಸ್ನವ್ರ ಕೈ ತೋರಿಸ್ತಾ ಇದ್ದಾನೆ, ನೀನು ನನ್ನ ಹತ್ರ ಏನಕ್ಕೆ ಬಂದೆ, ನನ್ನ ಹತ್ರ ಏನಿದೆ. ಆದರೆ ನಾವು ತಿಳ್ಕೊಂಡಿದ್ದೀವಿ ದೇವರು ವರ ಕೊಡ್ತಾ ಇದ್ದಾನೆ. ಪೂಜಾರಿ ವರ ಕೊಡಬೇಕಲ್ಲ, ಕೊಟ್ಟವನ? ಮತ್ತು ಇವ್ರಿಗೇನು ವರ ಕೊಡ್ತಾನೆ ದೇವರು? ವರ ಯಾವುದು? ನಿಮ್ಮನ್ನು ಸೃಷ್ಟಿ ಮಾಡಿ ಪ್ರಪಂಚಕ್ಕೆ ತಳ್ಳಿರೋದೇ ಅದೇ ತಿಳ್ಕೋಬೇಕು ನೀವು. ಭಗವಂತ ರಚನೆಕಾರ, ಸೃಷ್ಟಿ ಅಲ್ಲ, ರಚನೆಕಾರ. ಅದಕ್ಕೋಸ್ಕರವಾಗಿ ಸೃಷ್ಟಿಯಾಗಿದ್ದರೆ ಎಲ್ಲ ಬೆಳ್ಳಗೆ ಹ್ಯಾಂಡ್ಸಮ್ಮಾಗೆ ಹುಡ್ತಿದ್ರು ಮಕ್ಕಳು ಅಲ್ಲ. ನಮ್ಮ ದೇವರೇ ಸೃಷ್ಟಿ ಮಾಡಿದರೆ ಎಲ್ಲ ಒಂದೇ ಕ್ವಾಲಿಟಿ ಕಲರಲ್ಲೇ ಹುಡ್ತಿದ್ರು. ಇಲ್ಲ ಪೂರ್ತಿ ಕರ್ರಗೆ, ಇಲ್ಲ ಪೂರ್ತಿ ಬೆಳ್ಳಗೆ, ಇಲ್ಲ ಪೂರ್ತಿ ಡುಮ್ಮ, ಇಲ್ಲ ಪೂರ್ತಿ ಹೈಟು. ಅದಕ್ಕೆ ಹೇಳುತ್ತೆ, ಪ್ರತಿ ದೇಹದ ಅಂಗಾಂಗಗಳು ಯಾವುದೇ ವ್ಯತ್ಯಾಸ ಇಲ್ಲದೆ ಇರತಕ್ಕಂತಹ ಮಗು ಇದೆಯಾ? ಅಮ್ಮ ಅಣ್ಣ ಇದ್ದಂಗೆ ತಮ್ಮ ಇಲ್ಲ, ತಮ್ಮ ಇದ್ದಂಗೆ ಅಣ್ಣ ಇಲ್ಲ, ಗಂಡ ಇದ್ದಂಗೆ ಹೆಂಡ್ತಿ ಇಲ್ಲ, ಹೆಂಡ್ತಿ ಇದ್ದಂಗೆ ಗಂಡ ಇಲ್ಲ. ಹೌದಲ್ಲ? ಈ ವ್ಯತ್ಯಾಸ ತಿಳ್ಕೊಂಡ್ರೆ ದೇವ್ರು ನಮ್ಮಲ್ಲಿದ್ದಾನೆ ಅಂತ ಗೊತ್ತಾಗತ್ತೆ. ಒಂದು ಉದ್ದ, ಒಂದು ತುಂಡ, ಒಂದು ಸಣ್ಣ, ಒಂದು ದಪ್ಪ, ಇದು ಮ್ಯಾಚ್ ಆಗಲ್ಲ. ಅಂದರೆ ದೈವತ್ವ ಇಲ್ಲ. ದೈವತ್ವ ಇರಲೇಬೇಕು. ಮತ್ತೇನು ಮಾಡಬೇಕೀಗ ದೈವತ್ವಕ್ಕೆ? ತಪಸ್ ಮಾಡೋದಾ, ಕಾಡ್ಗೋಗೋದಾ, ದೇವ್ರ ಹತ್ರ ಕೇಳೋದಾ? ಆ ತಪ್ಪನ್ನು ತಂದೆ ತಾಯಿಗಳು ಮಾಡಿರ್ತಕ್ಕಂಥ ಒಂದು ದೊಡ್ಡ ಘೋರವಾದ ಅಪರಾಧ. ಬೇಜಾರು ಮಾಡಿಕೊಂಡ್ರೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ತಂದೆ ತಾಯಿಗಳು ಮಾಡಿರ್ತಕ್ಕಂಥ ಘೋರವಾದ ಅಪರಾಧ ಇವತ್ತೊಂದಲ್ಲ, ಇದು ಪ್ರಪಂಚ ಸೃಷ್ಟಿಯಾದಾಗಿನಿಂದಲೂ ಬಂದಿರೋದೇ. ಇದು ಇವತ್ತೊಂದಲ್ಲ, ನೆನ್ನೆ ಮನೆಯದಲ್ಲ. ಘೋರವಾದ ಅಪರಾಧ ಏನು? ನಮ್ಮ ದೇಹವನ್ನು ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದೇ ಜಾಸ್ತಿ. ತಂದೆ ತಾಯಿಯ ದೇಹವನ್ನು ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥ ತಂದೆ ತಾಯಿಗಳೇ ಜಾಸ್ತಿ. ಅದು ಏನಪ್ಪ ದುರುಪಯೋಗ? ಒಪ್ಕೋತೀಯ ಇಲ್ಲಮ್ಮ ನೀನು? ದೇಹವನ್ನು ದುರುಪಯೋಗ ಪಡಿಸಿಕೊಂಡಿರುವ ವಿಧಾನ, ವಿಚಾರ ಯಾವುದು? ಇದನ್ನು ತಿಳ್ಕೊಳ್ಳಿ. ನಿಮ್ಮ ದೇಹಗಳನ್ನು, ಗಂಡು ಹೆಣ್ಣಿನ ಹೃದಯ, ಗಂಡು ಹೆಣ್ಣಿನ ದೇಹ, ಪ್ರತಿಯೊಂದು ಭಾಗಗಳನ್ನು ನೀವು ದುರುಪಯೋಗ ಪಡಿಸ್ಕೊಂಡಿದ್ದೀರಾ, ಸದುಪಯೋಗ ಪಡಿಸ್ಕೊಂಡಿದ್ದೀರಾ, ಡಿಸೈಡ್ ಮಾಡಿದ್ರೆ ದೇವರು ಅಲ್ಲಿ ಗೊತ್ತಾಗತ್ತೆ ನಿಮಗೆ. ನಿಮ್ಮಲ್ಲಿ ತಾಳ್ಮೆ ಇದೆಯಾ? ಇಲ್ಲ. ಇನ್ನು ಮಗುನಲ್ಲಿ ತಾಳ್ಮೆ ಹೆಂಗೆ ಬರುತ್ತೆ? ಈ ತಾಳ್ಮೆ ಅನ್ನೋದೇ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್. ತಾಳ್ಮೆ ಇದ್ದರೆ ಮನುಷ್ಯ ಗೆಲ್ತಾನ ಇಲ್ವಮ್ಮ? ಗೆಲ್ತಾನೆ ಅಲ್ವಾ? ಅದು ಹುಡುಗಿನೂ ಆಗ್ಬೋದು, ಹುಡುಗನೂ ಆಗ್ಬೋದು. ಈ ತಾಳ್ಮೆ ಮಗುವಿನಲ್ಲಿದೆಯಾ? ಇಲ್ಲ. ಆದರೂ ಅಪ್ಪ ಅಮ್ಮ ಬೈತಾರೆ, ಏನು ಹುಟ್ಬಿಡ್ತು ಆತ್ರದ ಮುಂಡೆದು ಅಂತ. ಅದು ಅವ್ರು ತಿಳ್ಕೊಬೇಕು ಆತ್ರ ಎಲ್ಲಿಂದ ಬಂತು ಅಂತ. ತಿಳ್ಕೊಳ್ಳಲ್ಲ. ಮಗುಗೆ ಬೈಯೋದೇ ಅವ್ರ ವಾಡ್ಕೆ. ಇದು ಯಾಕೆ ಹಿಂಗೆ ಹುಡ್ತು, ಇದು ಯಾಕೆ ಹುಡ್ತು, ಈ ಥರನೇ ಪ್ರಶ್ನೆ ಆಗುತ್ತೆ. ಅದಕ್ಕೋಸ್ಕರವಾಗಿ ದುರುಪಯೋಗ ಯಾವುದು ಅಂತ ಎಲ್ರಿಗೂ ಕ್ರೇಜ್ ಏನಿರ್ಬೋದು ಹಂಗಂತ ನಾವೇನು ಮಾಡ್ಕೊಂಡಿದ್ದೀವಿ ಅಲ್ವಮ್ಮ? ಇದಕ್ಕೆ
ನೇರವಾಗಿ ವಿಚಾರಕ್ಕೆ ಬರೋದಾದರೆ ರಾತ್ರಿ ಊಟ ಹಗಲು ನಿದ್ದೆ ಇದು ಇದೆಯಾ ಇಲ್ವಾ? ಇದು ದುರುಪಯೋಗದ ದೇಹ. ಸಾತ್ವಿಕವಾದ ಸದುಪಯೋಗವಾದ ದೇಹ ಇಲ್ಲ. ಸ್ವಾಮಿ ಒಂದು ಅರ್ಧ ಗಂಟೆ ಮಲಕತ್ತೀನಿ ಸ್ವಾಮಿ, ಅರ್ಧ ಗಂಟೆ ಕರೆಕ್ಟಾಗಿ ಎದ್ಬಿಡ್ತಾರೇನಮ್ಮ? ಮಲಗೋ ತನಕ ನಿಮ್ಮಿಷ್ಟ. ಎದ್ದ ಮೇಲೆ ನೀವು ನೋಡ್ಕೋಬೇಕು 4 ಗಂಟೆ ಆಗ್ಬಿಟ್ಟೈತೆ, ಅಯ್ಯೋಯ್ಯೋ ಇಷ್ಟು ನಿದ್ದೆ ಮಾಡ್ಬಿಟ್ನಾ. ಈ ರೀತಿ ಹಗಲು ನಿದ್ದೆ ಮಾಡಬೇಕಾ ಮಾಡಬಾರ್ದಲ್ಲ ನಿಮ್ಮದೇ ಡಿಸೈಡ್. ಯಾರು ಹಗಲು ನಿದ್ದೆಯನ್ನು ಮಾಡ್ತಾರೋ ತಿಳ್ಕೋಬೇಕು, ನಿಮ್ಮ ದೇಹ ನಿಮ್ಮ ಮಾತು ಕೇಳಲ್ಲ, ಕೇಳಿಲ್ಲ, ಕೇಳೋದೂ ಇಲ್ಲ.